ಇನ್ನು ಚಿನ್ನಾಭರಣ ಪ್ರಿಯರಿಗಂತೂ ಯುಗಾದಿಯೇ ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಯುದ್ಧದ ವೇಳೆಯೂ ಸಹ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗಿರುವಂಥದ್ದು. ಹೌದು, ಚಿನ್ನಾಭರಣ ಪ್ರಿಯರಿಗೆ ಯುಗಾದಿಗೆ ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಯುದ್ಧದ ವೇಳೆಯೂ ಸಹ ಚಿನ್ನ ಬೆಳ್ಳಿಯ ದರ ಬೆಲೆ ಏನು ಇಳಿಕೆಯಾಗಿರುವಂಥದ್ದು. ಯುದ್ಧದಿಂದ ಬಗ್ಗಿಯಂದ ಕಚ್ಚಾ ತೈಲದ ಬೆಲೆ ಈಗಾಗಲೇ ಮತ್ತೊಂದು ಕಡೆ ಡಾಲರ್ ಇನ್ನಷ್ಟು ಬಲಿಷ್ಠವಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ಮಾರ್ಕೆಟ್ನಲ್ಲಿ ಚಿನ್ನ ಬೆಳ್ಳಿಗೆ ಇಳಿದ ಗಿರಾಕಿಗಳು ತುಂಬಾ ಇದ್ದಾರೆ. ಮತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ $5,002 ಆಗಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಬೆಳ್ಳಿ ಬೆಲೆ $79 ಆಗಿರುವಂಥದ್ದು. ಇನ್ನು ದೇಶೀಯ ಮಾರ್ಕೆಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ದಿಢೀರನೇ ಇಳಿಕೆಯಾಗಿರುವಂಥದ್ದು. 10 ಗ್ರಾಮ್ ಶುದ್ಧ ಚಿನ್ನದ ಬೆಲೆ ಈಗ 1.60 ಲಕ್ಷಕ್ಕೆ ಇಳಿಕೆಯಾಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಈಗ 2.54 ಲಕ್ಷ ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು. ಯುಗಾದಿ ಹಬ್ಬಕ್ಕೆ ಚಿನ್ನ ಬೆಳ್ಳಿ ಖರೀದಿಸುವವರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಕೇವಲ ಯುಗಾದಿ ಹಬ್ಬಕ್ಕೆ ಮಾತ್ರವಲ್ಲ, ಈಗ ಸದ್ಯಕ್ಕೆ ಮದುವೆ ಸೀಸನ್ ನಡೀತಾ ಇದೆ. ಶುಭ ಸಮಾರಂಭಗಳಿಗೆ ಮದುವೆ ಆಗುವಂಥವರಿಗೂ ಕೂಡ ತುಂಬಾ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಒಂದು ಕಡೆ ಯುದ್ಧ ನಡೀತಾ ಇದ್ದರೂ ಸಹಿತ ಈಗ ಇಲ್ಲಿ ಒಂದು ಏನು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗಿರುವಂಥದ್ದು ಒಂದು ಸಂತಸ ತಂದಿರುವಂಥದ್ದು ಸಾಮಾನ್ಯ ಜನರಲ್ಲೂ ಕೂಡ. ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ನಲ್ಲೂ ಸಹಿತ ಔನ್ಸ್ ಚಿನ್ನದ ಬೆಲೆ $5,002 ಆಗಿರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಬೆಳ್ಳಿ ಬೆಲೆ $79 ಆಗಿದೆ. ದೇಶೀಯ ಮಾರ್ಕೆಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ದಿಢೀರನೇ ಇಳಿಕೆಯಾಗಿರುವಂಥದ್ದು. 10 ಗ್ರಾಮ್ ಶುದ್ಧ ಚಿನ್ನದ ಬೆಲೆ ಈಗ 1.60 ಲಕ್ಷಕ್ಕೆ ಇಳಿಕೆಯಾಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ ಈಗ 2.54 ಲಕ್ಷ ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು. ಯುಗಾದಿ ಹಬ್ಬಕ್ಕೆ ಜನರಿಗಂತೂ ಒಂದು ಗುಡ್ ನ್ಯೂಸ್ ಅಂತಾನು ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಭಾರತೀಯರಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುವಂಥ ಒಂದು ಸುದ್ದಿ ಅಂತಾನೆ ಹೇಳ್ಬೋದು. ಚಿನ್ನದ ಬೆಲೆಯೂ ಕೂಡ ಇಳಿಕೆಯಾಗಿದೆ ಮತ್ತು ಬೆಳ್ಳಿ ಬೆಲೆಯೂ ಕೂಡ ಇಳಿಕೆಯಾಗಿರುವಂಥದ್ದು. ಸಾಮಾನ್ಯ ಜನರಿಗೂ ಕೂಡ ಇದು ಏನು ಯೂಸ್ ಆಗುತ್ತೆ. ಹಾಗೆ ಜ್ಯುವೆಲ್ರಿ ಶಾಪ್ಗಳು ಏನಿರ್ತವೆ ಅವ್ರಿಗೂ ಕೂಡ ಹೂಡಿಕೆದಾರರಾಗಿರ್ಬೋದು ಮತ್ತು ಮದುವೆ ಮನೆಗಳಿಗೆ ಮದುವೆ ಸಮಾರಂಭಗಳು ಏನೆಲ್ಲ ಶುಭ ಸಮಾರಂಭಗಳು ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುವಂಥದ್ದು. ಅವರಿಗೆ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಒಂದು ಕಡೆ ವಾರ್ ನಡೀತಾ ಇದೆ, ದೊಡ್ಡ ಮಟ್ಟದ ರೀತಿಯಲ್ಲಿ ಜಗತ್ತೇ ನೋಡುವಂತಹ ರೀತಿಯಲ್ಲಿ ಯುದ್ಧ ನಡೀತಾ ಇದ್ದರೂ ಸಹಿತ ಇನ್ನೊಂದು ಕಡೆ ಚಿನ್ನ ಮತ್ತು ಬೆಳ್ಳಿಯ ದರ ದಿಢೀರನೇ ಇಳಿಕೆ ಆಗ್ತಾ ಇದೆ. ನಾವೀಗಾಗಲೇ ನೋಡ್ತಾ ಇದ್ವಿ, ಯುದ್ಧ ಆರಂಭ ಆದಾಗಲಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನಿಧಾನವಾಗಿ ಇಳಿಕೆಯನ್ನು ಕಾಣ್ತಾ ಇದೆ. 1 ಕೆಜಿ ಬೆಳ್ಳಿ ಬೆಲೆ ಈಗ 2.54 ಲಕ್ಷ ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು. ಇನ್ನು ಯುಗಾದಿ ಹಬ್ಬಕ್ಕೆ ಚಿನ್ನ ಬೆಳ್ಳಿ ಖರೀದಿಸುವವರಿಗಂತೂ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಏನು ಗ್ರಾಹಕರು ಇಷ್ಟು ದಿನಗಳ ಕಾಲ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೆ ಏರಿತ್ತು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ರು, ಅವರಿಗೀಗ ಒಂದು ಖುಷಿಯ ಸುದ್ದಿ ಅಂತಾನೆ ಹೇಳ್ಬೋದು. ಚಿನ್ನದ ಬೆಲೆಯೂ ಕೂಡ ಇಳಿಕೆಯಾಗಿದೆ, ಬೆಳ್ಳಿಯ ಬೆಲೆಯೂ ಕೂಡ ಇಳಿಕೆಯಾಗಿರುವಂಥದ್ದು. ಮತ್ತೊಂದು ಕಡೆ ಡಾಲರ್ ಇನ್ನಷ್ಟು ಬಲಿಷ್ಠವಾಗ್ತಾ ಇದೆ. ನಾವು ಚಿನ್ನ ಬೆಳ್ಳಿಯನ್ನು ನೋಡ್ತಾ ಇದ್ವಿ. ಇನ್ನು ಮಾರ್ಕೆಟ್ನಲ್ಲಿ ಚಿನ್ನ ಬೆಳ್ಳಿಗೆ ಗಿರಾಕಿಗಳು ಇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಚಿನ್ನ ಬೆಳ್ಳಿ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಬೆಳ್ಳಿ ಬೆಲೆ ಈಗಾಗಲೇ $79 ಆಗಿರುವಂಥದ್ದು. ದೇಶೀಯ ಮಾರ್ಕೆಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ದಿಢೀರನೇ ಇಳಿಕೆಯನ್ನು ಕಂಡಿದೆ. ನಾವು ಸಾಮಾನ್ಯವಾಗಿ ಈ ಒಂದು ಚಿನ್ನ ಮತ್ತು ಬೆಳ್ಳಿ ನಮ್ಮ ಈಗ ಜಗತ್ತಿನಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಒಲವು ಇರುವಂಥದ್ದು ಚಿನ್ನಗೆ. ಒಂದು ಚಿನ್ನದ ಮೇಲೆ ಅತಿ ಹೆಚ್ಚಾಗಿ ಒಲವು ಇರುವಂಥದ್ದು ನಮ್ಮ ಭಾರತದ ಪ್ರಜೆಗಳಿಗೆ, ಭಾರತದಲ್ಲಿರುವಂಥ ಸಾರ್ವಜನಿಕರಿಗೆ. ಇನ್ನು ನಾವು ಇಲ್ಲಿ ನೋಡೋದಾದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ದರ ಏನು ಇಳಿಕೆಯಾಗಿದೆ. ಇದರಿಂದಾಗಿ ಜ್ಯುವೆಲರಿ ಶಾಪ್ಗಳಿಗೂ ಕೂಡ ಉಪಯೋಗವಾಗುತ್ತೆ. ಶುಭ ಸಮಾರಂಭಗಳನ್ನು ಯಾರೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ, ಮದುವೆ ಆಗುವಂಥವ್ರಿಗೂ ಕೂಡ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಈ ಒಂದು ಬೆಳ್ಳಿ ದರ ಮತ್ತು ಚಿನ್ನದ ದರ ಇಳಿಕೆ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಸಂತಸ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಚಿನ್ನವನ್ನು ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದರು ಅವರಿಗೆ ಇದು ಶುಭ ಸುದ್ದಿ ಅಂತಲೇ ಹೇಳ್ಬೋದು.